ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಚೌತಾರ. ಆತ್ಮೀಯರೇ, ನಮ್ಮ ದೇವೇಗೌಡರ ಬಗ್ಗೆ, ಪ್ರಧಾನಿ ಆದವ್ರ ಬಗ್ಗೆ, ಅವ್ರು ಬೆಳೆದ ಬಗ್ಗೆ, ಅವ್ರ ಸಾಹಸಗಳ ಬಗ್ಗೆ ಮಾತಾಡೋದು ಇಲ್ಲೆಲ್ಲ. ಯಾಕಂದರೆ ಇವತ್ತು JDS ಅತ್ಯಂತ ರಾಜ್ಯದ ಕನಿಷ್ಠ ಪಕ್ಷಗಳು ಒಂದಾಗ್ತದೆ ಏನೋ ಅನ್ನೋಂಥ ಭಯ ಎಲ್ಲರೂ ಕಾಣಲಿಕ್ಕತ್ತದ. ಅದಕ್ಕಾಗಿ ಸ್ವತಃ ದೇವೇಗೌಡರು ಇವತ್ತು ಪಕ್ಷದ ಕಾರ್ಯಕರ್ತರಲ್ಲಿ, ಪಕ್ಷದ ನಾಯಕರಲ್ಲಿ ಒಂದು ಉತ್ಸಾಹ ತುಂಬಿಸುವಂಥ ಕೆಲಸ 92ನೇ ವರ್ಷದಲ್ಲಿ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಅವರ ಒಂದು ಸಾಹಸ ಪ್ರವೃತ್ತಿಗೆ ಮೆಚ್ಚಲೇಬೇಕು ನಾವು. ಯಾಕಂದ್ರೆ ಒಂದು ಪಾರ್ಟಿ ಕಟ್ಕೊಂಡು ಎದ್ದು ನಿಲ್ಲೋದು, ಜನರ ಹತ್ರ ಹೋಗೋದು, ಜನರಿಗೆ ಒಪ್ಸೋದು, ಇವತ್ತಿಂದ ಪಾರ್ಟಿ ಕಟ್ಟೋದು ದುಡ್ಡಿನ ಮೇಲೂ ಸ್ಪಷ್ಟ ಆಗಿಬಿಟ್ಟದ. ಯಾಕಂದ್ರೆ ಇವರು ಅನುಭವಗಳಿಂದ ಹೇಳುವಂಥ ಮಾತುಗಳು ಸುಲಭ ಅಲ್ಲ. ಒಂದು ಪಾರ್ಟಿ ಕಟ್ಟೆ ನಾವು ಗೆಲ್ತೀವಿ, ಜನಮಾನವನ್ನು ಗೆಲ್ತೀವಿ, ಮುಂದೆ ಬರ್ತೀವಿ ಅಂತ ಹೈಲಿ ಇಂಪಾಸಿಬಲ್ ಅಂಥ ಪ್ರಸಂಗದಲ್ಲಿ ಕಟ್ಟಿದ್ದಾರೆ. ಏನೋ ಅವ್ರ ಕಾರಣದಲ್ಲಿ ಇವಾಗ ಅವ್ರು ಕಟ್ಟಿದ್ದಾರೆ ಅನ್ನೋಕ್ಕಿಂತಲೂ ಹಲವರು ಕಟ್ಟಿದಂಥ ಪಾರ್ಟಿನ ತಮ್ಮದನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತಿಗೂ ಸ್ವಲ್ಪ ಜಮಂತಿಗೆ ಅದ. ಬಟ್ ಇವತ್ತು ಅವ್ರ ತಲೆಯಲ್ಲಿ ಕಾಡ್ತಾ ಇದೆ, ನಮ್ಮದಿನ ಪಕ್ಷ ಮುಗಿತೇನೋ ನಾ ಬಿದ್ದು ಹೋದ್ಮೇಲೆ ಅಂತ ಹೇಳ್ತದೆ. ಯಾರಿಗಾದರೂ ಕಾಡೋದನ್ನು ವಯಸ್ಸಾದ ತಕ್ಷಣ ಮನುಷ್ಯ ಹಲವು ಚಿಂತನೆಗಳಾಗ್ತಾವೆ. ಯಾಕೆಂದ್ರೆ ಅನೇಕ ನಾಯಕರು JDS ಬಿಟ್ಬಿಟ್ಟು ಹೋಗ್ಬಿಟ್ರು. ಇವತ್ತು GT ದೇವೇಗೌಡರು ಏನೋ ಅವ್ರಿಗೂ ಸಿದ್ದರಾಮಯ್ಯವ್ರಿಗೆ ಏನೋ ಇತ್ತು ಕಾಣುತ್ತೆ, ಮಾನಸಿಕವಾಗಿ ಓದಿಟ್ಟು ಕ್ಲಾಸಸ್ಸು ಉಳಿದಿದ್ರು. ಅವರು ಇವತ್ತು ಲಕ್ಷ್ಯ ಕೊಡ್ತಾ ಇಲ್ಲ. H ವಿಶ್ವನಾಥ್ ಬಂದಿದ್ದರು, ಅವರು ಹೋಗಿಬಿಟ್ಟಂಗಾಗಿದ್ದಾರೆ. ಇವತ್ತು ಯಾರೂ ಇಲ್ಲ, ಅನಾಥ ಆಗ್ತಾಯಿದೆ. ಹೌದಪ್ಪ, ಇವರು ದೇವೇಗೌಡರು ತಮ್ಮ ಮಕ್ಕಳಷ್ಟೇ ಬೆಳೆಸ್ತಾ ಉಳಿದವ್ರು ಯಾರೂ ಬೆಳೆಸೋದಿಲ್ಲ. ಇವರು ತಮ್ಮ ಮಕ್ಕಳಿಗಾಗಿ ಅದನ್ನು ಪಾರ್ಟಿ ಕಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತು ಇಡೀ ರಾಜ್ಯದ ತುಂಬ ಜನಜನಿತ, ಅದು ನಾಯಕರಲ್ಲೇ ಅನೇಕರು ಬಂದು ಹೋಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಒಂದಿಷ್ಟೇನೋ ಹೆಸರು ಆಗ್ತಿತ್ತೋ ಬೆಳೀತಿತ್ತು ಅನ್ನೋ ಸಂದರ್ಭದಲ್ಲಿ ಅನೇಕರು ಬಿಟ್ಟು ಹೋದರು ಇವರ ಈ ವರ್ತನೆಯಿಂದಾಗೆ. ಸಿದ್ದರಾಮಯ್ಯನಿಂದ ಬಿಟ್ಟು ಬಂದು ನಿಮಗೆ ಗೊತ್ತು, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯನ ಏನಾದರೂ JDSಗೆ ಅವತ್ತು ಕುಮಾರಸ್ವಾಮಿ ಬದಲಾಗಿ ಮುಖ್ಯಮಂತ್ರಿ ಮಾಡಿದರೆ JDSಗೆ ಹಂತ ಬರ್ತಿತ್ತಾ ಅನ್ನೋ ಪ್ರಶ್ನೆ ಒಂದು ಇವತ್ತು ಭಾಳ ಜನರು ಇರ್ಬೋದು. ಇವರು ಇಲ್ಲ ನಾವು ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ. ಅನೇಕರು ಶ್ರೇಷ್ಠ ನಾಯಕರು ಇದ್ದಿರಲಿಲ್ಲ JDSನಲ್ಲ. ರಾಮಕೃಷ್ಣ ಹೆಗಡೆ ಅಂಥವರು, ಜೊತೆಗೆ ಸಿದ್ದರಾಮಯ್ಯನಂಥವರು, ಅವತ್ತು ನಿಮಗೆ ಗೊತ್ತದ ನೀರಿನ ಸಾಬಿ ಅಂತೇಳಿ ಹೆಸರು ಮಾಡಿದಂಥವರು, ಇವರೆಲ್ಲರೂ ದೊಡ್ಡ ಒಂದು ಸಂಘಟನೆ ಇತ್ತು. ಅದರಲ್ಲಿ ಎಲ್ಲರೂ ಒಬ್ಬೊಬ್ಬರು ವಯಸ್ಸಾಗಿಯೋ ಮತ್ತು ಕಾರಣಕ್ಕೂ ನಮ್ಮ ದೇವೇಗೌಡರ ಪುತ್ರ ಅಥವಾ ಫ್ಯಾಮಿಲಿ ವಾತ್ಸಲ್ಯ ಬಿಟ್ಬಿಟ್ಟು ಹೋದರು. ಆದರೆ ಇವತ್ತು ಅವ್ರು ಏಕಾಂಗಿ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಅವ್ರ ಜೊತೆಗಿದ್ದವ್ರ ಹೆಸರು ಅಲ್ಲಿ ಸ್ವಲ್ಪ ಒಕ್ಕಲಿಗರ ಓಟಿಂದ ಆರಿಸಿ ಬರುತ್ತಾ ಜನ ಮಾತ್ರ ಉಳಿದಿದ್ದಾರೆ ಇವತ್ತು ಅಂತೇಳಿ. ಅವ್ರು ಕೌಟುಂಬಿಕವಾಗಿ ಇವತ್ತು ತಮ್ಮ ಪಾರ್ಟಿ ಮೂಲಕ ಸಾಕಷ್ಟು ಮಾಡಿ ಹೋಗಿದ್ದಾರೆ, ಆ ಮತ್ತು ಆರ್ಥಿಕವಾಗಿ. ಆದರೆ ಆ ಪಕ್ಷವನ್ನು ಮರಳಿ ಕಟ್ಟುವುದು ಅಷ್ಟು ಸುಲಭ ಮಾತೇನು ಅಂತ. ಯಾಕಂದರೆ ಈಗಾಗಲೇ ಪಕ್ಷಕ್ಕೆ ಭ್ರಷ್ಟಾಚಾರ ಹೆಸರು ಆರೋಪಗಳಿದ್ದಾವೆ, ಮತ್ತೆ ಆರೋಪಗಳಿದ್ದಾವೆ, ಮೊಮ್ಮಕ್ಕಳಿಂದ ಏನೇನೋ ಆರೋಪಗಳು ಬಂದಿದ್ದಾವೆ, ಅತ್ಯಾಚಾರಿಗಳಪ್ಪ ಇವರು ಇವರಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವುಗಳ ನಡುವೆ ಪಾರ್ಟಿ ಕಟ್ಟೋದು ಹೆಂಗೆ? ಅದಕ್ಕೆ ಇರೋದು ಒಂದೇ ಹಾದಿ. HD ಕುಮಾರಸ್ವಾಮಿಗಳಿಗಿಂತಲೂ ದೇವೇಗೌಡರು ಜನಕ್ಕೆ ಇವತ್ತು ಬೇಕಾಗಿದ್ದು. ಯಾಕಂದ್ರೆ ಈ ದೇಶದ 90% ಜನ ಎಲ್ಲ ಅಸಂಘಟಿತ ಕಾರ್ಮಿಕರು, ಬಿದ್ದ ಜನ, ದುಡಿಯೋ ಜನ, ಹಿಂದುಳಿದ ಜನ, ಇವರೆಲ್ಲ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು. ಕೇವಲ ಒಕ್ಕಲಿಗರನ್ನು ಹೇಳ್ಕೊಂಡು ಅಲ್ಲೇ ಮೈಸೂರು ಭಾಗದ ಉಳಿತೀನಿ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಅದು ಇವತ್ತು BJP ಆ ದಿಶೆಯಲ್ಲಿ ಕೆಲಸ ಮಾಡ್ಲಿಕ್ಕತ್ತದ್ರಿ, ಕಾಂಗ್ರೆಸ್ಸು ಮಾಡ್ಲಿಕ್ಕತ್ತದ ತಮ್ಮ ಒಕ್ಕಲಿಗ ನಾಯಕರನ್ನು ಬೆಳೆಸುವಂಥ ಕೆಲಸ. ಹೀಗಾಗಿ ದೇವೇಗೌಡರ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಉಳಿತಿದೋ ಅನ್ನುವಂಥ ಭಯ ಕಾಣಲಿಕ್ಕತ್ತದ್ರಿ. ಅದಕ್ಕೆ ಯಾರೂ ಎದೆಗೊಂದಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೇವೇಗೌಡರು. ಎದೆಗೊಂದು ಪ್ರಶ್ನೆಲಿಲ್ಲ, ಎಲ್ಲರೂ ಹೋದಾಗ ಅಲ್ಲಿ ಉಳಿದೇನಪ್ಪ, ಅವ್ರ ಜೊತೆಗಿದ್ದು ನಮಗೇನು ಸಿಗ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಒಂದು ಕಡೆ ನಮ್ಮ DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ GT ದೇವೇಗೌಡರು, ಇವರೆಲ್ಲರೂ ಇವತ್ತು ಅದಕ್ಕೆ ಮುಗಿಬಿದ್ದಿದ್ದಾರೆ. ಮುಂದೆ CM ಇಬ್ರಾಹಿಂನವರು, ಅವರು ಇವರಿಂದ ಏನೋ ಒಳ್ಳೇದು ಆಗ್ಬೋದಿಲ್ಲ ಕೊನೆ ಕ್ಷಣದಲ್ಲಿ ಹೋಗಿದ್ರು. ನಂತರ BJP ಜೊತೆ ಹೊಂದಾಣಿಕೆ ಆದ ತಕ್ಷಣ ಅವ್ರು ಹೊರಗೆ ಬಂದುಬಿಟ್ರು. ಅವರ ಸಮಯಕ್ಕೆ ತಕ್ಕಂಗೆ ಉಸುರುಳ್ಳಿ ತನ್ನ ಏನಪ್ಪ ಅಂದ್ರೆ ವ್ಯಕ್ತಿತ್ವ ಬಯಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಹೇಳ್ಬೋದು ದೇವೇಗೌಡರು, ಯಾರು ಸುದ್ದಿದ್ದಾರೆ ಯಾರು ಅವರದಾರ. ನಿಮ್ಮನ್ನು ನಾವು ಆ ರೀತಿ ನೋಡೋದಿಲ್ಲ ಯಾರಾದರೂ. ದೇವೇಗೌಡರು ಒಂದು ವಿಶಿಷ್ಟ ವ್ಯಕ್ತಿಪ್ಪ, ಅದು ಮಣ್ಣಿನ ಮಗ, ನಿಜವಾಗಿ ಮಣ್ಣಿನ ಮಗನೇ ನೀವು. ಆದರೆ ಒಂದು ಸಣ್ಣ ಸಮಸ್ಯೆ ಸೇರಿದ್ದೇನಪ್ಪ ಅಂದ್ರೆ ಮಕ್ಕಳ ಮೇಲೆ ವ್ಯಾಮೋಹ, ಕುಟುಂಬ ಮೇಲೆ ವ್ಯಾಮೋಹ ನಿಮಗೆ ಇವತ್ತು ಅನಾಥ ಪ್ರಜ್ಞೆಯಲ್ಲಿ ಕಾಣಿಸ್ತಾ ಇದೆ ಅಂತ. ಈಗ ಅನಾಥ ಆಗೋದು ಹೆಚ್ಚು ಗ್ಯಾರಂಟಿ ಅದ.
ಯಾಕಂದ್ರೆ ನಾವು ಇರ್ತೀವಂದ್ರೆ ನಮ್ಮ ವಯಸ್ಸು ಇಳ್ಕೊಡ್ಬೇಕಲ್ರಿ, ಆಯುಷ್ಯ ಯಾರನ್ನ ಬಿಡ್ಲಿಕ್ಕೆ ಸಾಧ್ಯದ? ಸಾವು ಎಲ್ಲರ ನೆತ್ತಿ ಮೇಲೆ ಇರೋದು, ನಮ್ಮ ನೆತ್ತಿ ಮೇಲೆ, ಎಲ್ಲರ ನೆತ್ತಿ ಮೇಲೆ ಅದ. ಅಲ್ಲಿ ಸಮಯ ಇಲ್ಲ, ನೀವು ಒಳ್ಳೆಯವರಿದ್ದೀರಿ. ಅದಕ್ಕೆ ಇರುತ್ತಿರೋಂಥ ಒಂದು ಸಮಯ ಏನಪ್ಪ ಅಂದ್ರೆ, ಈ ಎಲ್ಲ ಸಮುದಾಯ 90% ಒಪ್ಪುವಂಥ ಮತ್ತು ರೈತ ಮಗ ಇದ್ದೀರಿ ನೀವು. ರೈತರಿಗೆ ಬೇಕಾಗಿದ್ದು ಮೂಲ ಸಮಸ್ಯೆ, ಅದನ್ನು ಹೋರಾಟಕ್ಕೆ ಶುರು ಮಾಡಿರಿ. ನಾವು ನಿಮ್ಗೆ ಸಲಹೆ ಕೊಡುವಂಥ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತದು. ಬೆಂಬಲ ಬೆಲೆ ಕಾನೂನು ಆಗಲೇಬೇಕಂತ ಬೆನ್ನತ್ರಿ, ದೊಡ್ಡ ಇಶ್ಯೂ ಇದು. MSP ಕಾನೂನು ಆಗಬೇಕಪ್ಪ, ಒಂದು ಜಾತಿ ಗಣತಿ ಆಗಲೇಬೇಕಂತ ಬೆನ್ನತ್ತೀರಿ ನೀವು. ಯಾಕಂದ್ರೆ ಕೇವಲ ಒಕ್ಕಲಿಗರನ್ನು ಹಿಡ್ಕೊಂಡು ಹೊರಟ್ರಪ್ಪ ಅದು ಪಾಪ ಒಕ್ಕಲಿಗರ ಓಟ್ ಎಷ್ಟು ಆಗ್ಬೋದು? ನಾವು ಎಷ್ಟು ಹೇಳ್ಬೋದು, ಇವತ್ತಿಲ್ಲ ವೈಜ್ಞಾನಿಕ ಇಲ್ಲ, ಆಗಿಲ್ಲರಿ, ಅವೈಜ್ಞಾನಿಕ ರೀ, ಕಾಂತರಾಜ್ ಆಯೋಗ ಹಾಗೆ ಹೀಗೆ ವಾದ ಮಾಡ್ಬೋದು. ವಾದಕ್ಕೇನು ಪ್ರಶ್ನೆ ಇಲ್ಲ. ಆದರೆ ವಾಸ್ತವವಾಗಿ ಎಷ್ಟು ಹೆಚ್ಚಾಗ್ಬೋದು, ಎಷ್ಟು ಕಡಿಮೆ ಆಗ್ಬೋದು, ಅದನ್ನು ಬಿಡುಗಡೆ ಮಾಡ್ಸೋಕೆ ಹಚ್ಚಿರೋದನ್ನು ನೋಡ್ರಿ. ಭಾಳ ವರ್ಷ ನಡೆದಿಲ್ಲಿದು. ವಾಸ್ತವವಾಗಿ ಏನು ಪರಿಸ್ಥಿತಿ ನೋಡ್ಕೊಳ್ರಿ. ಅದು SC ST ಹಿಂದುಳಿದವರು, ಮೈನಾರಿಟಿಗಳು ಇವರು ಒಂದಾದ್ರಪ್ಪ ಅಂದ್ರೆ ಅವ್ರದ್ದು ಆಡಳಿತ ಇಲ್ಲ. ಇದನ್ನು ನಾವು ತಿಳ್ಕೊಬೇಕಾಗಿದೆ. ಈ 2-3 ಇಶ್ಯೂಗಳನ್ನು ತೊಗೊಂಡು ನೀವು ಈಗ ಬೆನ್ನು ಹತ್ತಬೇಕು. ಮುಖ್ಯವಾಗಿ ರೈತರು ಹಿಡ್ಕೊಂಡು, ನೀವು ರೈತರ ಮಗ ಯಾಕ್ರಿ ಕಾನೂನು ಮಾಡೋದು ನೀವು ಬೆನ್ನು ಹತ್ತಬಾರ್ದು? ಪ್ರತಿ ಪಂಚಾಯತಿನೂ ಯಾಕಪ್ಪ APMC ಆಗಬಾರ್ದು? ಅಲ್ಲಿ ಯಾಕೆ ನೀವು ಗೋಡಾನು ಸ್ಥಾಪಿಸಿ ಹೋರಾಟ ಮಾಡಬಾರ್ದು? ಪ್ರತಿ ಹಳ್ಳಿಗೂ ಕೆರೆಗಳು ಬರಬೇಕಪ್ಪ ಅಂತ ಯಾಕೆ ಹೋರಾಟ ಮಾಡಬಾರ್ದು? ತೊಗೊಂಡು ಬೆನ್ನು ಹತ್ತಿರಿ. ಶಿಕ್ಷಣ ತೊಗೊಂಡು ಬೆನ್ನು ಹತ್ತಿರಿ. ಶಿಕ್ಷಣ ಅಂತ ಮುಚ್ಚೇನೆಲ್ಲ ಬಡ ಮಕ್ಕಳಿಗೆ ಇವತ್ತು ಖಾಸಗೀಕರಣಗೊಂಡ ನೀವು ಖಾಸಗೀಕರಣ ಬೆಂಬಲಿಸಿದ ರಾಮಂತಾರೆ. ಈಗ ಹೊಸ ರೂಪ ತೊಗೊಂಡು ಬರ್ರಿ. ಅದಕ್ಕೆ JDSಗೆ ಅದು ಬೇಕ್ರಿ, ಸಾಯಬಾರ್ದು ಇನ್ನೊಂದು ಪಕ್ಷ. ಯಾಕೆ ಮೂಲದ ಜಾತಿ ಬಿಡ್ರಿ, ಅದು ಜಾತಿ ಈಗಂತಿ ಶುರುವಾಗಿಬಿಟ್ಟದ. ಹಿಂದೂಗಳಲ್ಲಿ ಅದು ಮುಸಲ್ಮಾನಲ್ಲಿ ಅಂತಂದ್ರೆ ಜಾತಿ ಥರ ಏನು ಹುಡುಕು ಮಾತಾಡ್ತಾ ಇದ್ದಾರೆ. ಅದು ಚರ್ಚೆನೇ ಬೇಡಿಲ್ಲ. ಹೊಸ ರೂಪದ ಒಂದು ವ್ಯಕ್ತಿತ್ವವನ್ನು JDS ಕೊಡಬೇಕಾಗ್ಯದ. ಅದು ನಿಮ್ಮಿಂದ ಸಾಧ್ಯ ಅಲ್ಲ. ರೈತರ ಸಹ ಹೋರಾಟ ಮಾಡಬೇಕಾಗ್ಯದ, ಅವ್ರಿಗೆ ಮಾರ್ಕೆಟ್ ರೇಟ್ ಸಿಗಬೇಕಾಗಿದೆ. ಅದು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹೋರಾಟ ಮಾಡಿದ್ರೆ ಆಗ್ತದಿಲ್ಲ, ಬೇರೆ ಮಾತಾ. ಸಪೋಸ್ ನಿಮ್ಮದು ಗೌರ್ಮೆಂಟ್ ಏನೋ ಮುಂದೆ ಭವಿಷ್ಯದಲ್ಲಿ ಬಂದಪ್ಪ ಅಂದ್ರೆ ಒಂದು ಯಾವುದಾದ್ರು ಪಡ್ಕೋಬೋದು. ಸಾಲ ಮನ್ನಾ ಮಾಡ್ತಾನಂದ್ರೆ ರೈತರದ್ದು ಅದು ಏನೋ ಮಾತ್ರ ಹಿಂದಿನ ದಿನಗಳಲ್ಲಿ ಒಂದಿಷ್ಟು ಏನೋ ಮಾಡ್ಕೊಂಡಿದ್ರಿ, ಹೆಸರು ಮಾಡ್ಕೊಂಡಿದ್ರಿ. ಈಗ ಮತ್ತೆ ಏನೇನೋ ಮಾಡಿ ಮತ್ತೆ ಹಿಂದಕ್ಕೆ ಬಂದ್ರಿ. ಯಾಕೆಂದ್ರೆ BJPಯನ್ನು ನಾವು ಯಾರೂ ಹಿಂದುತ್ವ ನೆಲೆಗಟ್ಟಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಈಗಾಗಲೇ ಪೇಟೆಂಟ್ ತೊಗೊಂಡಾರದು ಹಿಂದುತ್ವ. ಈಗಿರೋ ಪೇಟೆಂಟ್ ಯಾವುದ? ಈ ದೇಶ ಅತಿ ಹೆಚ್ಚು ಜನ ಇರೋದು ನಿಮಗೆ ಗೊತ್ತಿಲ್ಲ. ದೇವೇಗೌಡರ ನಿಶ್ಚಿತವಾಗಿ ಗೊತ್ತದೆ ನಿಮಗೆಲ್ಲ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತೇಳಿ. ಇಲ್ಲಿವರೆಗಿನ ಒಕ್ಕಲಿಗ ಒಂದು ನೆಲೆಗಟ್ಟಲ್ಲೇ ಅದು ನೀವು ರಾಜಕೀಯ ಮಾಡ್ತಾ ಬಂದ್ರಿ. ಅದ್ರ ಜೊತೆ ಒಂದಿಷ್ಟು ಮುಸಲ್ಮಾನರು ಹಿಡ್ಕೊಂಡಿದ್ರಿ, ಏನು ನಡೆದಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲೇ ಇದೇ ರಾಜಕೀಯ ನಡೆಯೋದಿಲ್ಲ. ಈಗಾಗಲೇ ಗ್ಯಾರಂಟಿ ಸಲುವಾಗಿ ಕಾಂಗ್ರೆಸ್ ಮತ್ತು BJP ಕಾಂಪಿಟೇಷನ್ ಅದ. ಬರೀ ಗ್ಯಾರಂಟಿ ಅಂತ ಹಿಡ್ಕೊಂಡು ಹೋದರೆ ಕೆಲಸ ಆಗೋದಿಲ್ಲ. ಗ್ಯಾರಂಟಿ ಮಾತ್ರಲ್ರಿ, ಜೊತೆಗೆ ರೈತರದ್ದು ಏನದ ಬೇಡಿಕೆ MSP ಹೋರಾಟ ಮಾಡೋದನ್ನು ನಿಮ್ಮ ಅಜೆಂಡಾ ಮಾಡಿಕೊಂಡು ಏನು ಕಾರ್ಯಕರ್ತ ಸಂಘಟನೆ ಮಾಡೋದ್ರಾಗ ಏನು ಹೋಗ್ಬೇಕಂತ ಹೋಗ್ತಾ ಇದ್ರಿ, ಎಲ್ಲ ಕರೆದ್ರೆ ಹೋಗ್ತು ಮಾಡ್ತು, ಎಲ್ಲ ಭೇಟಿ ಆಗೋದು, ಅಡ್ಡಾಡೋ ವಿಚಾರ ಮಾತಾಡ್ತಾ ಇದ್ದಲ್ಲ, ಇದನ್ನು ಶುರು ಮಾಡೋದ್ರ ಜೊತೆಗೆ ನಿಮ್ಗೆ ಸಾಧ್ಯ ಅದು. ಇಡೀ ಕರ್ನಾಟಕವನ್ನು ಸುತ್ತಾಡುವಂಥ ಒಂದು ಆರ್ಥಿಕ ಬದ್ಧತೆಯ ಅನುಕೂಲತೆಗಳಿದ್ದಾವೆ. ಜೊತೆಗೆ ಒಂದಿಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ. ಅವ್ರನ್ನ ತೊಗೊಂಡು ಈ ಒಂದು ಇಶ್ಯೂದಲ್ಲೇ ರೈತ ಅವರಿಗೆ ಕಾನೂನು ಪ್ರತಿ ಹಳ್ಳಿಯೂ APMC ಆಗಿಬಿಡ್ಬೇಕು. ಈ ನಮ್ಮ ಏನಪ್ಪ ಅದು ಪಂಚಾಯಿತಿ ಆರ್ಥಿಕ ಭದ್ರಾಗಬೇಕು. ಅವ್ರು ಬೆಳೆದ ಬೆಳೆಗೆ ಅಲ್ಲೇ ಮಾರ್ಗದರ್ಶಿಸಬೇಕು. ಈ ಹೋರಾಟ ಶುರುವಾಗಿ ಮಾಡಬಾರ್ದು ನೀವು. ಇದು ಮಾಡಿದ್ರೆ ನಿಶ್ಚಿತವಾಗಿಯೂ ದೇವೇಗೌಡರು ನಿಶ್ಚಿತವಾಗಿ ಮತ್ತೊಮ್ಮೆ JDSನ ಎಬ್ಬಿಸಲಿಕ್ಕೆ ಸಾಧ್ಯದ. ಇಲ್ಲಾಂದರೆ ಈ ಪಾರ್ಟಿಗಳು ಮಾಡುತ್ತಿರೋಂಥ ಪಾರ್ಟಿ ರಾಜಕಾರಣ ಮಾಡ್ತಾ ಹೋದ್ರೆ 10 ಜೋಡಿ 11 ಹರಾರ. ಯಾಕಂದರೆ ಈಗ DKಶಿ ಅವರು ತಂತಿ ಮೇಲೆ ಕೂತಿದ್ದಾರೆ, ನಿಮ್ಮಲ್ಲಿ ಅನೇಕ ಶಾಸಕರು ತಂತಿ ಮೇಲೆ ಕೂತಿದ್ದಾರೆ. ಯಾವಾಗ ಹಾರಿ ಹೋಗ್ಬೋದು. ಕಾಂಗ್ರೆಸ್ಗೆ ಅಧಿಕಾರದಾಗ ಕಾಂಗ್ರೆಸ್ಸಿಗರು ಮತ್ತು ಅದೇ ಕಾಲಕ್ಕೆ BJPಗೂ ಸೆಂಟ್ರದಲ್ಲಿ ಇದ್ದಾರೆ. ನಿಮ್ಮ ಪಾರ್ಟಿ ಇಳಿದಾಗ ಹೋಗ್ಬಿಡ್ತದೆ. ಅದಕ್ಕಾಗಿ ನಮಗೆ ಅನಿಸಿದ ಕೆಲವು ಮಾತುಗಳು ಈ ಇಶ್ಯೂಗಳನ್ನ ತೊಗೊಂಡು ಬೆನ್ನತ್ರಿ, ಶಿಕ್ಷಣ ತೊಗೊಂಡು ಬೆನ್ನತ್ರಿ. ಸಾಧ್ಯದ ಎಲ್ಲರೂ ಶಿಕ್ಷಣ. ಯಾಕಂದರೆ 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ನಾವೆಲ್ಲ ಕನ್ನಡಿಗರು. ಅದು ನಿಮಗೆ ಗೊತ್ತದ. ಸಿದ್ದರಾಮಯ್ಯ ಓಪನ್ ಹೇಳ್ತಾ ಇದ್ದಾರೆ, ನೀವೊಂದು ಮೌನ ವಹಿಸ್ತಾ ಇದ್ದೀರಿ. ನೀವು ಹೇಳ್ರಿ, ಒಳ್ಳೆಯದು ಸ್ವೀಕಾರ ಮಾಡಿರಿ. ಜೊತೆಗೆ ಈ ದಿಶೆಯಲ್ಲಿ ಹೋದ್ರೆ ದೇವೇಗೌಡರು ಮರಳಿ ಪಾರ್ಟಿಯನ್ನು ಕಟ್ಬೋದು. ಇಲ್ಲ ಅದಪ್ಪ ಅಂದ್ರೆ ಅದು ಹಳಿ ರಾಗ ಹಳಿದು ಮತ್ತು 10 ಪದ ಹಾರಿಸಿ ಬರ್ತಾರೆ. ನಂತರ ಯಾವ್ದು ಆಡಳಿತ ಬಂದಿರ್ತದೆ ಆ ಪಕ್ಷ ನಿಮ್ಮ ಪಕ್ಷ ಶಾಸಕರನ್ನ ಕೊಂಡ್ಕೊಂಡು ಹೋಗೋದು ಸಾಧ್ಯತೆಗಳು ಇದ್ದಾವೆ. ಅದು ರಾಜಕೀಯ ನಮ್ಮಲ್ಲಿ ನಡೀತಾ ಇದೆ, ನಿಮ್ಗೆ ಗೊತ್ತದ. ಹೀಗಾಗಿ ದೇವೇಗೌಡರು ಇವತ್ತು ಮರಳಿ JDS ಕಟ್ಟಬೇಕಾಗಿದ್ರೆ ರೈತ ಮತ್ತು ಈ ಒಂದು ಜನಸಂಖ್ಯೆ ಅದರಲ್ಲೂ ಜಾತಿ ಗಣತಿಯ ಇಶ್ಯೂಗಳನ್ನು ತೆಗೆದುಕೊಂಡು ಬೆನ್ನು ಹತ್ತಿದ್ರೆ ಭಾಳ ಯೋಗ್ಯ ಅಂತ ಅನ್ನಿಸ್ತದೆ. ಇದು ನಿಮಗೆ ಅನ್ನಿಸ್ತದೆ. ಗೌಡರ ಮತ್ತು ಗೌಡರ ಬೆಂಬಲಿಗರ ವಿಚಾರ ಮಾಡಿರಿ. ನಿಮ್ಗೆ ಅನಿಸಿದ್ದನ್ನು ತಿಳಿಸ್ತಾ ಇರಲಿ.
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗನ್ನಡಿ ನೋಡ್ತಾ ಇರಿ. ವಂದನೆಗಳು.